ಎಸ್ ಫೈನಲಿ ಪ್ರಯಾಣಿಕರ ಆಕ್ರೋಶಕ್ಕೆ ಮಣಿದ ನಮ್ಮ ಮೆಟ್ರೋ. ಏನು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು ಜನ. ದಿಢೀರಂತ 70 ರೂಪಾಯಿ ಜಾಸ್ತಿ ಮಾಡಿದ್ರು. ಈಗ ನಮ್ಮ ಮೆಟ್ರೋ ಮಣಿದು ದರವನ್ನ ಕಡಿಮೆ ಮಾಡಿದ್ದಾರೆ. ಮೆಟ್ರೋ ಹತ್ತದ ಜನ ಮೂರೇ ದಿನಕ್ಕೆ ರೇಟ್ ದಿಢೀರಂತ ಇಳಿಕೆ ಮಾಡಿರತಕ್ಕಂಥದ್ದು. ನಮ್ಮ ಮೆಟ್ರೋ ಟಿಕೆಟ್ ದರ ಪರಿಷ್ಕರಿಸಿದ BMRCL. ಹಲವು ಸ್ಟೇಷನ್ಗಳ ಮಧ್ಯೆ ಟಿಕೆಟ್ ದರ ಇಳಿಸಿದ ಮೆಟ್ರೋ. ಕನಿಷ್ಠ ಮತ್ತು ಗರಿಷ್ಠ ಟಿಕೆಟ್ ದರದಲ್ಲಿ ಯಥಾಸ್ಥಿತಿ. ಮೆಜೆಸ್ಟಿಕ್ನಿಂದ ಸಿಲ್ಕ್ ಇನ್ಸ್ಟಿಟ್ಯೂಟ್ ಹಳೆ ದರ 70 ರೂಪಾಯಿ ಇತ್ತು, ಈಗ ಹೊಸ ದರ 60 ರೂಪಾಯಿ, 10 ರೂಪಾಯಿ ಕಡಿಮೆ ಆಗಿದೆ. ಇನ್ನು ಮೆಜೆಸ್ಟಿಕ್ನಿಂದ ಬೈಯಪ್ಪನಹಳ್ಳಿಗೆ ಹೊಸ ದರ 50 ರೂಪಾಯಿ, ಮೆಜೆಸ್ಟಿಕ್ನಿಂದ ಚಲಗಟ್ಟ 50 ರೂಪಾಯಿ, ಮೆಜೆಸ್ಟಿಕ್ನಿಂದ ವಿಧಾನಸೌಧ 50 ರೂಪಾಯಿ, ಮೆಜೆಸ್ಟಿಕ್ನಿಂದ ವೈಟ್ ಫೀಲ್ಡ್ 80 ರೂಪಾಯಿ. ಅಂದರೆ 60 ರೂಪಾಯಿ ಇತ್ತು, 50 ರೂಪಾಯಿಗೆ ಇಳಿಸಿದ್ದಾರೆ. 90 ರೂಪಾಯಿ ಇತ್ತು, 10 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಒಟ್ಟಿನಲ್ಲಿ 10 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಏನು ಜನರು ಇಷ್ಟೆಲ್ಲ ಆಕ್ರೋಶ ವ್ಯಕ್ತಪಡಿಸಿದ ಮೇಲೆ ಏನು ಒಂದೇ ದಿನಕ್ಕೆ ಒಂದಿಷ್ಟು ಸಾವಿರ ಜನ ಕಡಿಮೆ ಆಗ್ಬಿಟ್ರು. ಮೂರೇ ದಿನಕ್ಕೆ ದಿಢೀರಂತ ರೇಟನ್ನು ಇಳಿಸಿದ್ದಾರೆ. ಎಲ್ಲಿ 10 ರೂಪಾಯಿ ಇಳಿಸಿದ್ದಾರೆ. ಆದರೂ ಕೂಡ ಪರವಾಗಿಲ್ಲ, ಜನ ಸ್ವಲ್ಪ ಮುಖದಲ್ಲಿ ಒಂದು ನಗು ಕಾಣಿಸ್ತಾ ಇದೆ. 10 ರೂಪಾಯಿ ಆದರೂ ಇಳಿಸಿದ್ರಲ್ಲ ಅಂತ. ಈಗ ಪ್ರತಿದಿನ ಮೆಟ್ರೋ ಏನ್ ಬಂತು, ಮೆಟ್ರೋ ಬಂದಿದ ತಕ್ಷಣ ಎಲ್ಲ ವಾಹನಗಳನ್ನೆಲ್ಲ ಸೈಡ್ಗಿಟ್ಟು ಕವರ್ ಹಾಕಿ ಮೆಟ್ರೋದಲ್ಲಿ ಹೋಗೋಣ, ಬೆಸ್ಟು, AC ಇರುತ್ತೆ, ಆರಾಮಾಗಿ ಹೋಗ್ಬೋದು, ಟ್ರಾಫಿಕ್ ಫ್ರೀ, ಯಾವುದು ತೊಂದರೆಗಳಿರಲ್ಲ, ಸರಿಯಾದ ಟೈಮಿಗೆ ನಾವು ಆಫೀಸಿಗೆ ರೀಚ್ ಆಗ್ಬೋದು ಅಂತ ಪ್ರತಿಯೊಬ್ಬರು ಕೂಡ ಬೆಳಗ್ಗೆ ಸಂಜೆ ಎಲ್ಲಿಗೆ ಹೋಗ್ಬೇಕಾದ್ರೂ ಮೆಟ್ರೋ ಅವಲಂಬಿಸ್ತಿದ್ರು. ಆದರೆ ದಿಢೀರಂತ ಒಂದಿಷ್ಟು ದಿನ ಓಡಾಡ್ತಿತ್ತು, ದಿಢೀರಂತ ರೇಟ್ ಜಾಸ್ತಿ ಮಾಡಿದ್ರು. ಇದಕ್ಕೆ ಜನ ಆಕ್ರೋಶ ವ್ಯಕ್ತಪಡಿಸಿದ್ರು. ದಿಢೀರಂತ ಒಂದೇ ದಿನಕ್ಕೆ 80,000 ಜನ ತಮ್ಮ ತಮ್ಮ ವಾಹನಗಳನ್ನ ಅದೇ ಬೆಸ್ಟ್ ಅಂತ ಹೇಳಿ ಬೈಕ್ಗಳನ್ನ, ಕಾರ್ಗಳನ್ನ ಎತ್ಕೊಂಡು ಆಫೀಸಿಗೆ ಹೋಗಿದ್ದಾರೆ. ಇದು ಗೊತ್ತಾಗಿ ಮೂರೇ ದಿನಕ್ಕೆ ದಿಢೀರಂತ ಇಳಿಕೆ ಮಾಡ್ತಾರೆ. ಎಷ್ಟು ಏರಿಸಿದ್ದು 70 ರೂಪಾಯಿ, ಆದ್ರೆ ಇಳಿಸಿದ್ದು 10 ರೂಪಾಯಿ. ಅಂದ್ರೆ 70 ರೂಪಾಯಿ ಇದ್ದಿದ್ದರ 60 ರೂಪಾಯಿಗೆ ಬರುತ್ತೆ, 60 ರೂಪಾಯಿ ಇದ್ದಿದ್ದರ 50 ರೂಪಾಯಿಗೆ ಬರುತ್ತೆ, 90 ರೂಪಾಯಿ ಇದ್ದಿದ್ದರ 80 ರೂಪಾಯಿಗೆ ಬರುತ್ತೆ. ಏನೋ ಏನು ಪಾಸ್, ಪ್ರತಿಯೊಬ್ಬರು ಪಾಸ್ ತಗೊಳ್ತಿದ್ರಲ್ಲ, ಅದು 50 ರೂಪಾಯಿ ಇತ್ತು. 50 ರೂಪಾಯಿ ಮಿನಿಮಮ್ ಇರಬೇಕು ಅಂತ ಇತ್ತು. ಅದನ್ನ ದಿಢೀರಂತ 90 ರೂಪಾಯಿಗೆ ಮಾಡಿದ್ರು. 90 ರೂಪಾಯಿ ಮಿನಿಮಮ್ ಇರಬೇಕಂತೆ. ಈಗ ಒಂದಿಷ್ಟು ಕಡಿಮೆ ಮಾಡಿದ್ದಾರೆ. ಸ್ವಲ್ಪ ಜನ ಓಕೆ ಅಂತಿದ್ದಾರೆ. ಇನ್ನು ಸ್ವಲ್ಪ ಜನ ಇಷ್ಟು ಈ 10 ರೂಪಾಯಿ ಕಡಿಮೆ ಮಾಡಿ ಏನ್ ಪ್ರಯೋಜನ, ಇನ್ನೂ ಸ್ವಲ್ಪ ಮಾಡಬಹುದಿತ್ತು. ಅಥವಾ ಸರಿ, ಇವರು ಮೆಟ್ರೋ ಅಲ್ಲಿ ವ್ಯವಸ್ಥೆಗಳು ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ, ಮೆಟ್ರೋ ಏನು ಏರ್ಪೋರ್ಟ್ ರೀತಿಯಲ್ಲಿ ಕಾಣಿಸುತ್ತೆ, ಅಲ್ಲಿ ವ್ಯವಸ್ಥೆಗಳು ತುಂಬಾ ಚೆನ್ನಾಗಿದೆ, ಮಾಡ್ಲಿ, ಸ್ವಲ್ಪ ಜಾಸ್ತಿ ಮಾಡ್ಲಿ, ಏಕ್ದಮ್ ಇಷ್ಟು ಜಾಸ್ತಿ ಮಾಡಿರುವಂತದ್ದು ಎಷ್ಟು ಸರಿ ಅನ್ನುವಂತ ಮಾತನ್ನ ಜನ ಹೇಳ್ತಿದ್ರು.